ವಿಷ್ಣುವರ್ಧನ್ ಅವರ 15ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಮಾಡಲಾಗ್ತಾ ಇದೆ. 15 ವರ್ಷ ಆಗೋಯ್ತು. ಇನ್ನು ಮೈಸೂರಿನ ವಿಷ್ಣು ಸ್ಮಾರಕದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಫ್ಯಾನ್ಸ್ ಎಲ್ಲ ಗಲಾಟೆ ಮಾಡಿದ್ದಾರೆ. ವಿಷ್ಣು ಸಮಾಧಿ ಪೂಜೆಗೆ ಅವಕಾಶ ಕೊಡುವಂತೆ ಫ್ಯಾನ್ಸ್ ಗಲಾಟೆ ಮಾಡಿದ್ದಾರೆ. ಸಮಾಧಿಗೆ ಪೂರ್ತಿ ಹೂವು ಅಲಂಕರಿಸಲು ಅವಕಾಶವನ್ನ ಕೊಟ್ಟಿಲ್ಲ ಅಂತ ಈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಫ್ಯಾನ್ಸ್ ಗಲಾಟೆಯನ್ನ ಮಾಡಿದ್ದಾರೆ. ಕಾರಣ ಅಲ್ಲಿ ಪೂಜೆಗೆ ಅವಕಾಶವನ್ನ ಕೊಟ್ಟಿಲ್ಲ ಅಂತೇಳಿ ಅಭಿಮಾನಿಗಳೆಲ್ಲ ಗಲಾಟೆಯನ್ನ ಮಾಡಿದ್ದಾರೆ. ಸಮಾಧಿಗೆ ಪೂರ್ತಿ ಹೂ ಅಲಂಕಾರ ಮಾಡಬೇಕು, ನಾವು ನಮ್ಗೆ ಯಾಕೆ ಅವಕಾಶ ಕೊಟ್ಟಿಲ್ಲ, ಕೊಡಿ ಅಂತೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸಿ ಗಲಾಟೆ ಮಾಡಿದ್ದಾರೆ. ಇವತ್ತು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ 15ನೇ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಅಂತ್ಯ ಸಂಸ್ಕಾರ ಆಯಿತು ಸಮಾಧಿ ಜಾಗ 10 ಕುಂಟೆ ಜಾಗದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ಕಳೆದ 3 ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಕಳೆದ ಸೆಪ್ಟೆಂಬರ್ನಲ್ಲಿ ವಿಷ್ಣು ಸೇನಾ ಸಂಘಟನೆ ಹಾಗೂ ಟ್ರಸ್ಟ್ ಮೇಲೆ ಇಂಜೆಕ್ಷನ್ ಆರ್ಡರ್ ತಗೊಂಬಂದಿದ್ರು ಸಿಟಿ ಸಿವಿಲ್ ಕೋರ್ಟಲ್ಲಿ. ನಾವು ಸಿಟಿ ಸಿವಿಲ್ ಕೋರ್ಟ್ಗೆ ಅಕ್ರಮ ಭೂ ಕಬಳಿಕೆ ಮತ್ತು ಅಕ್ರಮ ಚಟುವಟಿಕೆ ಭೂ ಕಬಳಿಕೆ ಮತ್ತು ಆರೋಪದಲ್ಲಿ ನಮ್ಮ ಮೇಲೆ ಅವರು ಕೇಸ್ ದಾಖಲು ಮಾಡಿರ್ತಾರೆ 10 ಎಕರೆ ವಿಷಯ ಎತ್ಕೊಂಡು. ಬಟ್ ನಾವು ಕೋರ್ಟ್ಗೆ 10 ಕುಂಟೆ ಎಲ್ಲ ದಾಖಲೆಗಳನ್ನು ನಮ್ಮ ವಕೀಲರು ಹೈಕೋರ್ಟ್ ವಕೀಲರು ಕೆ.ಎಸ್. ಅರುಣ್ ಅಂದ್ಬಿಟ್ಟು ನಮ್ಮ ಟ್ರಸ್ಟ್ ಪರವಾಗಿ ವಕಾಲತ್ ಹಾಕಿ 10 ಕುಂಟೆ ದಾಖಲೆಗಳನ್ನು ನಾವೆಲ್ಲನೂ ಕೊಟ್ಟಿದ್ವಿ. ಸಂಬಂಧಪಟ್ಟ 300 ಪುಟಗಳ ದಾಖಲೆಯನ್ನು ಕೋರ್ಟು ಎಲ್ಲನೂ ಇದು ಮಾಡಿ 10 ಕುಂಟೆದು ದಾನ ಬರ್ಕೊಟ್ಟಿರೋದು DC ಬಂದು ಸರ್ವೆ ಮಾಡಿರೋದು. ದಾವಣಗೆರೆಯಿಂದ ಬಂದಿದ್ದೀವಿ. ಸಾಹಸ ಸಿಂಹನ ವಿಷ್ಣುವರ್ಧನ ಅಭಿಮಾನಿಗಳಾದ ನಾವು 15 ವರ್ಷದಾಯ್ತು ಇವತ್ತಿವರೆಗೂ. ಒಂದು ದಿವಸಕ್ಕಾದರೂ ಒಂದು ಪುಣ್ಯ ಭೂಮಿಗೆ ಕ್ಲೀನಾಗಿ ದರ್ಶನ ಮಾಡೋಕ್ಕೆ ಕೊಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಬರೀ ಬೀಗ ಹಾಕೋದು, ಪೊಲೀಸ್ ಅವ್ರಿವ್ರಿಗೆ ದಬ್ಬಾಳಿಕೆ ಮಾಡೋದು ಇದು ಮಾಡ್ತಿದ್ದಾರೆ. ಒಬ್ಬರು ಅಭಿಮಾನಿಗಳು ದೂರದಿಂದ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಮೈಸೂರು ಪ್ರತಿಯೊಬ್ಬರು ಅಲ್ಲಿಂದ ಬಂದಿದ್ದಾರೆ. ಅವರಿಗೆ ಒಂದು ಹೂವು ನಿಕಟಪೂರ್ವ ಮುಖ್ಯಮಂತ್ರಿಗಳು ಯಡಿಯೂರಪ್ಪರು ಮಲ್ಕೊಂಡಿದ್ರೆ ಏನೋ ಅನ್ನೋದು ಗೊತ್ತಿಲ್ಲ, ಜಾಗ ಫಿಕ್ಸ್ ಮಾಡ್ಲಿಕ್ಕಾರ. ಅದು ಕೆಲವೊಂದು ಕುತಂತ್ರಗಳಿಂದ ನಡೆದಿದ್ದಾವೋ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಏನಾಗಿದೆ ಅಂದರೆ 15 ವರ್ಷದಿಂದನೂ ಇದನ್ನು ಜಾಗ ಒಂದು ಖರೀದಿ ಮಾಡಿ ಅಭಿಮಾನಿಗಳೇ ತೊಗೊತಿದ್ದೀವಿ ಅಂತ ಹೇಳಿದರೆ, ಆದರೆ ಇವ್ರ ಕೈಗೆ ಏನೂ ಮಾಡೋದಾಗ್ತಿಲ್ಲ. ಕೊಟ್ಟರೆ ಅಭಿಮಾನಿಗಳು ಅದು ಎಷ್ಟಿದೆ ಫಂಡ್ ಎಲ್ಲ ಕಲೆಕ್ಟ್ ಮಾಡಿ ನಾವೇ ಎಲ್ಲ ಇದನ್ನು ಮಾಡಿ ಸಮಾಧಿ ನಿರ್ಮಿಸ್ತೀವಿ. ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ಅಲ್ಲಿ ಅಂಬರೀಷ್ ಅಣ್ಣ ಅವ್ರದ್ದೆಲ್ಲ ಅಲ್ಲಿ ಹಾಕಿದ್ದಾರೆ. ಆದರೆ ಇಲ್ಲಿ ಕುತಂತ್ರವಾಗಿ ಇಲ್ಲಿ ನಡೆದಿದೆ. ಆದರೆ ಆ ಕುತಂತ್ರಕ್ಕೆ ಒಂದು ಇದು ಬೇಕು, ಮುಕ್ತಿ ಬೇಕು. ಆದರೆ ಆ ಮುಕ್ತಿ ಕೊಡೋಕ್ಕೆ ಯಾರು ಇದನ್ನು ಮಾಡ್ತಿಲ್ಲ. ಬೆಳಗ್ಗೆ ನಾನು ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ಈ ವರ್ಷ. ಆದರೆ ಪ್ರತಿ ವರ್ಷ ಬರ್ತಿದ್ದೆ, ಈ ವರ್ಷ ಹುಡುಗರು ಕರ್ಕೊಂಡು ಬಂದಿದ್ದೀನಿ. ಆದರೆ ಅವ್ರು ನೋಡಿದರೆ ಇಲ್ಲಿ ಬಂದರೆ ಏನಿಲ್ಲ, ನನಗೆ ಒಂಥರ ನಾಚಿಕೆ ಆದಂಗೆ ಆಯಿತು. ನಾನು ಯಲಹಂಕದಿಂದ ಬಂದಿದ್ದೀನಿ. ಬೆಳಿಗ್ಗೆ 6 ಗಂಟೆಗೆ ನಾನು ಬಂದಿರೋದು ಸರ್. 6 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಬಂದು ನಮ್ಮ ಅಧ್ಯಕ್ಷರಾದ ರಾಜುಗೌಡರು ಎಲ್ಲರೂ ಸೇರಿ ಹೂವು ಡೆಕೋರೇಷನ್ ಮಾಡೋಕೆ ಅಂತೇಳಿ ಒಳಗೆ ಕಳಿಸಿದ್ರೆ ಅಲ್ಲಿ 10% ನಾವು ತಂದಿರೋದ್ರಲ್ಲಿ 10% ಕೂಡ ಅಲ್ಲಿ ಡೆಕೋರೇಟ್ ಮಾಡೋಕ್ಕೆ ಬಿಟ್ಟಿಲ್ಲ. ನಾವು ಹೊರಗಡೆಯಿಂದ ಹೂಗಳನ್ನು ತೊಗೊಂಡೋಗಿ ಅಪ್ಪಾಜಿಯವರ ಕಾಲ ಹತ್ರ ಇಕ್ಬೇಕು ಅಂದ್ರೂ ನಮಗೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ನಾವೇನಾದ್ರು ಒಳಗಡೆ ಹೋಗಿ ಬಿಡಿ ನಮ್ಮನ್ನು, ನಾವು ಒಳಗಡೆ ಹೋಗಿ ಅಪ್ಪಾಜಿ ಅವ್ರಿಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಅಂದ್ರೂ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ನಾವು ಹೋಗಿ ನಿಂತ್ಕೊಂಡು ಆಯಿತು ಫೋಟೋ ಆಯ್ತಲ್ವ ಹೊರಡಿ ಅಂತೇಳಿ ನಮ್ಮ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಸರ್ ಮನಸ್ಸಿಗೆ ಅಂದರೆ, ಆ ಯಪ್ಪ ಬದುಕಿದ್ದಾಗಲೂ ಕೂಡ ಆ ಯಪ್ಪನಿಗೆ ನೀವು ನೋವೇ ಕೊಟ್ರಿ, ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀರಾ. ಅವ್ರು ಸಾಲದು ಅಂತ ಅವ್ರ ಅಭಿಮಾನಿಗಳಿಗೂ ಕೂಡ ಪಾರಂಪರ್ಯ ಏನಿದೆಯೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನಮ್ಗೆ ಇವತ್ತು ಒಂದಿನಕ್ಕಾರ ಅವಕಾಶ ಕೊಡಿ. ನಾವು ಬರೋದೇ ವರ್ಷಕ್ಕೆ 2 ದಿನ ನಾವು ಸರ್. ನಾವು ಹುಬ್ಳಿಲಿಂತ ಬಂದೀವಿ ಸರ್. ಅಷ್ಟು ರೊಕ್ಕ ಖರ್ಚು ಮಾಡಿ ಇಲ್ಲಿ ಮಠ ಬಂದೀವಿ ಸರ್. ನೋಡಕ್ಕೆ ಕೊಡೋಲ್ಲ ಸರ್. ಹೂವು ಹಿಂಗೆ ಚೆಲ್ಬೇಕು ಸರ್. ಅದಕ್ಕೆ ದೇವ್ರಂಥ ಮನುಷ್ಯಗೆ ನಾವು ಹೂವು ಚೆಲ್ಬೇಕಾ ಸರ್? ತೊಗೊಂಡೋಗಿ ಸರ್ 10 ರೂಪಾಯಿ ಕೊಟ್ಟು ಹೂವು ತೊಗೊಂಡೋಗ್ತೀವಿ ಸರ್. ಪೂಜಾಕ್ಕೆ ಅಂತ ಹೋಗ್ತೀವಿ ನಾವು. ನಮ್ಮ ಪ್ರೀತಿ ಅಲ್ಲಿಂತ ಇಲ್ಲಿ ಮಠ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ ಅಂತ ಒಂದು ಸ್ವಲ್ಪ ನೋಡಕ್ಕೆ ಒಳಗೆ ಅಲ್ಲಿ ಪಾದ ಮುಟ್ಟು ಬರ್ತೀವಿ ನಾವು. ಮತ್ತೆ ನಮ್ಗೆ ಏನಿಲ್ಲ ಬೇಡ ಸರ್, ನಾವು ಪಾದ ಮುಟ್ಟು ಬರೋದು ಅಷ್ಟೇ. ಹೌದು ಸರ್, ಹ್ಞೂ ಸರ್. ಕಣ್ಣಾಗ ನೀರು ಬರತ್ತೆ ಸರ್. ಭಾಳ ಮನಸ್ಸಿಗೆ ನೋವು ಆಗ್ತದೆ ಸರ್. ಅದಕ್ಕೆ ಹುಬ್ಳಿಲಿಂದ ಬಂದೇವೆ ಸರ್. ಒಳಗೆ ಹಾಕಿ ಸ್ವಲ್ಪ ದಾರಿ ಮಾಡಿಕೊಡ್ರಿ. ಸ್ವಲ್ಪ ಕೈ ಮುಗಿದು ಬರ್ತೀವಿ ನಾವು. ಇದು ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳಿದ್ರೆ ಅದಕ್ಕೆ ಅಭಿಮಾನಿಗಳ ಕಾರಣ. ಈ ಒಂದು ಶ್ರೇಯಸ್ಸು ಅವ್ರಿಗೆ ಸೇರಬೇಕು. ನಮ್ಮ ಜೊತೆ ಸರ್ಕಾರದವರು ಇದ್ದು ಏನೇನು ಮಾಡಬೇಕು, ಇನ್ನೂ ಕೆಲಸಗಳು ಸ್ವಲ್ಪ ಬಾಕಿ ಇದೆ, ಅದನ್ನೆಲ್ಲ ಮಾಡಿಸ್ತಾರೆ.
ಅದೆಲ್ಲ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ, ನಿಮಗೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲನೂ ಏನೋ ಒಂದು ಪ್ರೋಗ್ರಾಮ್ಗಳೆಲ್ಲ ಹಾಕ್ಕೊಂಡಿದ್ದಾರೆ, ಅದನ್ನೆಲ್ಲ ಮಾಡ್ತಾರೆ. ಸೊ ಹೀಗೆ ಆಗಲೇ ಹೇಳ್ದಂಗೆ ಇದನ್ನು ನಡೆಸ್ಕೊಂಡು ಹೋಗೋ ಭಾರ ನಿಮ್ಮೆಲ್ರದ್ದೂ ಅಷ್ಟೇ ಕೇಳ್ಕೊಳ್ಳೋದು. ಎಲ್ಲರೂ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ. ಅವರ ಆಶೀರ್ವಾದನೇ ನಮ್ಮೆಲ್ರಿಗೂ ಶ್ರೀರಕ್ಷೆ. ಇಷ್ಟೇ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು. ಚೆನ್ನಾಗಿರಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ನೀವು ಎಲ್ಲರೂ ಹೆಸರು ಮಾಡ್ಕೊಳ್ಕೋಬೇಕು. ಅಮ್ಮ ಅವರು ಈಗಾಗಲೇ ಹೇಳಿದ್ದಾರೆ 15 ವರ್ಷಗಳಾದವು. ಇದು 15ನೇ ವರ್ಷದ ಪುಣ್ಯಸ್ಮರಣೆ. ಅಭಿಮಾನಿಗಳು ಪ್ರತಿ ವರ್ಷ 2 ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ ಜೊತೆಲಿರ್ತಾರೆ. ಅವರ ಹುಟ್ಟುಹಬ್ಬ ಹಾಗೆಯೇ ಅವರ ಪುಣ್ಯಸ್ಮರಣೆಯನ್ನು ತುಂಬ ವಿಜೃಂಭಣೆಯಿಂದ ಜೊತೆಗೆ ತುಂಬ ಸಕಾರಾತ್ಮಕವಾಗಿ ಅರ್ಥಪೂರ್ಣವಾಗಿ ನಡೆಸ್ತಾರೆ. ನಿಜಕ್ಕೂ ಈ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನಾನು ಅಪ್ಪ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾವುದೇ ಈ ಥರದ ಒಂದು ಯುದ್ಧ ಆಗಕೂಡ್ದು. ಯಾಕಂತಂದರೆ ಚಿತ್ರರಂಗ ಅಂತಂದರೆ ಅದರಲ್ಲಿ ಪ್ರತಿಯೊಬ್ಬ ಕಲಾವಿದರು ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಈ ಥರದ ಯುದ್ಧಕ್ಕೆ ನಾವು ಅವಕಾಶ ಕೊಡಬಾರ್ದು. ಆದರೆ ಅಭಿಮಾನಿಗಳ ಪ್ರೀತಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ತಾರೆ. ಅಭಿಮಾನಿಗಳಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಚಿತ್ರರಂಗ ಒಂದೇ, ನಾವೆಲ್ಲ ಕಲಾವಿದರು ಒಂದೇ, ನಾವೆಲ್ಲರೂ ಎಲ್ಲ ಕನ್ನಡಿಗರು ನಾವು ಒಂದೇ, ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಆದಷ್ಟು ಯುದ್ಧ